ನೀರ ವಿಚಾರದಲ್ಲಿ ಅಧಿಕಾರಿಗಳ ನೀರಿಳಿಸುವಂತಹ ಕೆಲಸವನ್ನ ರೈತರು ಮಾಡಿದ್ದಾರೆ. ರೈತರು ಮತ್ತು ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆದಿರೋದು. ಕಲ್ಪವೃಕ್ಷನಾಡು ತುಮಕೂರಲ್ಲಿ ರೈತರಿಗೆ ನೀರಾದ್ದೇ ವರಿ. ನೀರ ಇಳಿಸಿದ ರೈತನನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಅಧಿಕಾರಿಗಳ ವಿರುದ್ಧ ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ತುಮಕೂರಿನ ಹುಳಿಯಾರಿನ ಕಂಪನಹಳ್ಳಿ ಬಳಿ ಒಂದು ರೀತಿ ಹೈ ಡ್ರಾಮಾನೇ ನಡೆದಿದೆ. ರೈತ ಈರಣ್ಣ ತಮ್ಮ ತೋಟದಲ್ಲಿ ಕಳೆದ 30 ವರ್ಷಗಳಿಂದ ನೀರ ಇಳಿಸ್ತಾ ಇದ್ದಾರೆ. ಅನುಮತಿ ಇಲ್ಲದೆ ನೀರ ಇಳಿಸಿದ್ದಾಗಿ ಅಧಿಕಾರಿಗಳು ಇವರನ್ನ ವಶಕ್ಕೆ ಪಡೆದಿದ್ರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದಿದೆ. ಯಾವುದೇ ಕಾರಣಕ್ಕೂ ರೈತನನ್ನ ವಶಕ್ಕೆ ಪಡಿಬಾರದು, ವಾಹನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಅಬಕಾರಿ ಅಧಿಕಾರಿಗಳು ಮತ್ತು ರೈತರ ನಡುವೆ ವಾಗ್ವಾದ ನಡೆಯಿತು. ಕೊನೆಗೂ ರೈತನನ್ನ ಅಧಿಕಾರಿಗಳು ಬಿಟ್ಟು ಕಳಿಸಿದ್ದಾರೆ. ರೈತ ಕೊಟ್ಟ ಗೌರವನೈತೆ ಈಗ ಹೇಳ್ತಾ ಇಲ್ವಾ? ಇಲ್ಲ ಇಲ್ವಾ ಜೊತೆನೇ ಇಲ್ವಾ? ಅವ್ನ್ ಬಿಡಲ್ಲ ಬಿಡ್ರಿ. ನೀವು ನಿಮ್ ಜೊತೆ ಕಳ್ಸಕ್ಕೆ ಇದ್ ಮಾಡಿರೋದು. ನಾವೇನ್ ಕರ್ಕೊಂಡೋಗ ನಮಗೇನು ಎಲ್ಲಿ ಇದ್ ಮಾಡ್ತೇವೆ? ರೈತರಿಗೆ ಗೌರವ ಕೊಡ್ತಿರ್ತಾನೆ, ಅದನ್ನ ಚೆಲ್ರಿ ಬುದ್ಧಿ ಹೇಳೋಣ. ನೀವು ನೋಡಿ ಎಲ್ಲದೂ ಮಾತಾಡಕ್ ಬರ್ಬಾರ್ದು ಚಂದ್ರಣ್ಣವ್ರೆ. ಈಗ ಗೌರವ ನಿಮ್ ಜೊತೆ ಏರೋಪ್ಲೇನ್ ತಡೆಯೋ ಕೆಪಾಸಿಟಿ ಇದೆ. ಅವೆಲ್ಲ ತಡೆಯೋದು ನೀವು ನೋಡ್ರಿ. ನಿಮ್ ಲಿಮಿಟ್ಸ್ ದಾಟ್ ನೀವ್ ನಡೆಯಂಗಿಲ್ಲ. ನಾನು ಏರೋಪ್ಲೇನ್ ತಡೆಯೋ ಶಕ್ತಿ ಇತ್ತು ನನಗೆ. ನಾನು ಹೋರಾಟಗಾರ. ಗೊತ್ತು ಚಂದ್ರಣ್ಣವ್ರೆ, ನೀವು ಹೋರಾಟಗಾರ, ಹುಟ್ಟು ಹೋರಾಟಗಾರ. ನಿಮ್ ಹೆಸರು ಇಲ್ಲ ಇಡೀ ರಾಜ್ಯಾದ್ಯಂತ ಚಲ್ರಿ. ನಾನು ಅವನಿಗೆ ನಿಮ್ಗೆ ಏನ್ ಬೇಕಾದ ಹೇಳ್ತಾ ಇಲ್ವಾ? ಈಗ ಬಿಟ್ಟಿದೆ, ನಿಮ್ ಜೊತೆನೆ ಕರ್ಕೊಂಡೋಗಿ ಇನ್ನೊಂದ್ಸತಿ ಮಾಡ್ಬೇಡಿ ಅಂತ ನಾವು ಹೇಳಿದೀವಿ. ನೀವು ಅದಾಗಲ್ಲ ಹೇಳ್ತಾ ಇಲ್ವಾ? ಕಳಿಸ್ತಾ ಇದೀವಲ್ಲ ನಿಮ್ ಜೊತೆ. ನೀವ್ ಕಳಿಸ್ತಾ ಇದೆಯಾ? ಚೆಲ್ಲಿ ಬಿಡು ಇದ್ರಿಗೆ. ನಾವು ಕರ್ಕೊಂಡು ಹೋಗ್ತೀವಿ. ಅದನ್ನ ಚೆಲ್ಲಿ ಬಿಡಿ, ನಾನು ಬರ್ಕೊಡ್ತೀನಿ. ನಾನು ಅವರು ನಮ್ಮ ಮಕ್ಕಳಿದ್ದಂಗೆ. ಈಗ ಏನಾಯ್ತು? ಚೆಲ್ಲಿದ್ರೆ ಏನಾಯ್ತು? ಈಗ ಇವರೇ ಜೊತೆಗಿದ್ದಾಗ ಅದು ಇಟ್ಕೊಂಡು ಏನ್ ಪಾಪಿ ಆತಿಗೆ ಇಟ್ಕೊಂತೀರಿ? ಅವ್ನ ಮೇಲೆ ಕೇಸ್ ಮಾಡ್ತೀರಿ. ಕಡ್ಡಿ ಮಾಡಿ ಅವ್ನು ಕೊಡ್ರಿ ಫಸ್ಟ್. ಕಡ್ಡಿ ಬಿಡಲ್ಲ. ನಿಮ್ಗೂ ರೂಲ್ ಅಲ್ಲಿಲ್ಲ. ಅವನ್ನೆಲ್ಲ ಚೀಸ್ದಾಗ ನಿಮ್ಗೂ ರೂಲ್ ಇಲ್ಲ. ಕಡ್ಡಿ ಮಾಡ್ಬೇಡಿ. ಕರ್ತವ್ಯ ಒಂದೇ ನಿಮ್ಗಿರೋದು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಜಗದೀಶ್. ಈಗ ಫೋನ್ ಸಂಪರ್ಕದಲ್ಲಿ ಜಗದೀಶ್, ಈಗ ರೈತರು ಅಬಕಾರಿ ಇಲಾಖೆ ಅಧಿಕಾರಿಗಳ ಮಧ್ಯೆ ಈ ವಿಚಾರವಾಗಿ ಮಾತಿನ ಚಕಮಕಿ ನಡೆದಿದ್ದು. 30 ವರ್ಷದಿಂದ ನೀರ ಇಳಿಸ್ತಿದಾರಂತವ್ರು. ಅಬಕಾರಿ ಅಧಿಕಾರಿಗಳು ಲೇಟಾಗಿ ಎಚ್ಚೆತ್ಕೊಂಡ್ರ ಅಥವಾ ಈ ಹೇಳುವಂತ ಪರಿಸರಿ ಇರ್ಲಿಲ್ವಾ? ಏನಾಯ್ತು ಅಸಲಿಗೆ ಅಂತ? ಶ್ರೀಪಾದ್, ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿ ತಾಲೂಕಿನ ಉಳಿಯಾರು ಬಳಿ ಇರತಕ್ಕಂಥ ಕಂಪನಹಳ್ಳಿ ಗ್ರಾಮ ಇದೆ. ಈ ಗ್ರಾಮದ ರೈತ ಅಂತಹ ಈರಣ್ಣ ಅವರು ಕಳೆದ ಒಂದು 30 ವರ್ಷದಿಂದ ತಮ್ಮ ತೋಟದಲ್ಲಿ ನೀರನ್ನ ಇಳಿಸುವಂತ ಕೆಲಸವನ್ನ ಕೂಡ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ನಿನ್ನೆ ಏಕಾಏಕಿಯಾಗಿ ಇವರು ಅಬಕಾರಿ ಇಲಾಖೆ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೂಡ ಕೊಡ್ತಾರೆ. ಕೊಟ್ಟು ನೀರ ಇಳಿಸ್ತಿದ್ದಂತ ರೈತರನ್ನ ಬಂಧಿಸಕ್ಕೆ ಮುಂದಾಗ್ತಾರೆ. ಈ ಒಂದು ವೇಳೆಯಲ್ಲಿ ರೈತರು ಹಾಗೂ ಮತ್ತೆ ಅಬಕಾರಿ ಇಲಾಖೆ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿರ್ತಕ್ಕಂಥದ್ದು. ಆತ ಏನು ನಿನ್ನೆ ಮೊನ್ನೆಯಿಂದ ನಡೆಸ್ತಾ ಇಲ್ಲ, ಕಳೆದ 30 ವರ್ಷದಿಂದಲೂ ಕೂಡ ಆ ನೀರವನ್ನು ಇಳಿಸುವಂತ ಕೆಲಸವನ್ನು ಕೂಡ ಮಾಡ್ಕೊಂಡ್ ಬಂದಿದ್ದಾರೆ. ಇವ್ರನ್ನ ನೀವು ಬಂಧಿಸುವಂತ ಕೆಲಸ ಮಾಡಬಾರ್ದು ಅಂತೇಳಿ ರೈತ ಮುಖಂಡರು ಅಬಕಾರಿ ಇಲಾಖೆ ಅಧಿಕಾರಿಗಳ ವಾಹನವನ್ನು ತಡೆದು ಅವರಿಗೆ ಒಂದು ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ವೇಳೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಮತ್ತೆ ರೈತರ ಮುಖಂಡರ ನಡುವೆ ಒಂದು ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಈ ವೇಳೆ ಅಧಿಕಾರಿಗಳು ಕೂಡ ಹೇಳ್ತಾರೆ, ನೀವು ಕರ್ತವ್ಯಕ್ಕೆ ಅಡ್ಡಿಯನ್ನ ಪಡಿಸ್ತಾ ಇದ್ರೆ, ಹೀಗಾಗಿ ನಿಮ್ಮನ್ನ ಒಂದು ದೂರನ್ನು ಕೂಡ ದಾಖಲಿಸಬೇಕಂತೆ ಅಂತ ಕೂಡಲೇ ರೈತರು ಕೂಡ ಸಾಕಷ್ಟು ಆಕ್ರೋಶನ ಹೊರಹಾಕಿ ರೈತರು ಏನು ಬಂಧಿಸಿರ್ತಕ್ಕಂಥ ರೈತರನ್ನ ಬಿಟ್ಟು ಹೋಗ್ಲೇಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಂತ ಒಂದು ಸಂದರ್ಭದಲ್ಲಿ ಬಂಧಿಸಿದಂತ ರೈತರನ್ನ ಬಿಟ್ಟು ಹೋಗುವಂತ ಕೆಲಸವನ್ನ ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಮಾಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಘಟನೆ ನೋಡಿದ್ರೆ ಆತ ಏನೋ 30 ವರ್ಷಗಳಿಂದಲೂ ಕೂಡ ನೀರವನ್ನು ಇಳಿಸುವಂತ ಕೆಲಸವನ್ನು ಕೂಡ ಮಾಡ್ಕೊಂಡ್ ಬರ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ಈಗ ಎಚ್ಚೆತ್ಕೊಂಡಿರುವಂತದ್ದು ನಿಜಕ್ಕೂ ಕೂಡ ಏನೋ ಒಂದ್ ಕಡೆ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂತದ್ದು ಸ್ಪಷ್ಟವಾಗಿ ಕಾಣುತ್ತೆ ಅಂತ ಹೇಳಬಹುದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ನೀರ ವಿಚಾರದಲ್ಲಿ ಅಧಿಕಾರಿಗಳ ನೀರಿಳಿಸುವಂತಹ ಕೆಲಸವನ್ನ ರೈತರು ಮಾಡಿದ್ದಾರೆ. ರೈತರು ಮತ್ತು ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆದಿರೋದು. ಕಲ್ಪವೃಕ್ಷನಾಡು ತುಮಕೂರಲ್ಲಿ ರೈತರಿಗೆ ನೀರಾದ್ದೇ ವರಿ.
ನೀರ ಇಳಿಸಿದ ರೈತನನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಅಧಿಕಾರಿಗಳ ವಿರುದ್ಧ ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ತುಮಕೂರಿನ ಹುಳಿಯಾರಿನ ಕಂಪನಹಳ್ಳಿ ಬಳಿ ಒಂದು ರೀತಿ ಹೈ ಡ್ರಾಮಾನೇ ನಡೆದಿದೆ. ರೈತ ಈರಣ್ಣ ತಮ್ಮ ತೋಟದಲ್ಲಿ ಕಳೆದ 30 ವರ್ಷಗಳಿಂದ ನೀರ ಇಳಿಸ್ತಾ ಇದ್ದಾರೆ. ಅನುಮತಿ ಇಲ್ಲದೆ ನೀರ ಇಳಿಸಿದ್ದಾಗಿ ಅಧಿಕಾರಿಗಳು ಇವರನ್ನ ವಶಕ್ಕೆ ಪಡೆದಿದ್ರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದಿದೆ. ಯಾವುದೇ ಕಾರಣಕ್ಕೂ ರೈತನನ್ನ ವಶಕ್ಕೆ ಪಡಿಬಾರದು, ವಾಹನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಅಬಕಾರಿ ಅಧಿಕಾರಿಗಳು ಮತ್ತು ರೈತರ ನಡುವೆ ವಾಗ್ವಾದ ನಡೆಯಿತು. ಕೊನೆಗೂ ರೈತನನ್ನ ಅಧಿಕಾರಿಗಳು ಬಿಟ್ಟು ಕಳಿಸಿದ್ದಾರೆ. ಅದನ್ನ ಚೆಲ್ರಿ ತೆಗೆದು ರೈತ ಕೊಟ್ಟ ಗೌರವ ಐತೆ. ಈಗ ಹೇಳ್ತಾ ಇಲ್ವಾ? ಇಲ್ಲ ಇಲ್ವಾ? ಜೊತೆನೇ ಇಲ್ವಾ? ಅವ್ನ್ ಬಿಡಲ್ಲ ಬಿಡ್ರಿ. ನೀವು ನಿಮ್ ಜೊತೆ ಕಳ್ಸಕ್ಕೆ ಇದ್ ಮಾಡಿರೋದು. ನಾವೇನ್ ಕರ್ಕೊಂಡೋಗಿ ನಮಗೇನು ಎಲ್ಲಿ ಇದ್ ಮಾಡ್ತೀರ? ರೈತರಿಗೆ ಗೌರವ ಕೊಡ್ತಿರ್ತಾನೆ, ಅದನ್ನ ಚೆಲ್ರಿ, ಬುದ್ಧಿ ಹೇಳೋಣ ಅವ್ನಿಗೆ. ನೀವು ನೋಡಿ ಎಲ್ಲದೂ ಮಾತಾಡಕ್ ಬರ್ಬಾರ್ದು ಚಂದ್ರಣ್ಣವ್ರೆ. ಈಗ ಗೌರವ ಅವ್ರು ನಿಮ್ ಜೊತೆ ಏರೋಪ್ಲೇನ್ ತಡೆಯೋ ಕೆಪಾಸಿಟಿ ಇದೆ. ಅವೆಲ್ಲ ತಡಿಬೇಡಿ, ತಡೆಯೋದು ನೀವು ನೋಡ್ರಿ, ನಿಮ್ ಲಿಮಿಟ್ಸ್ ದಾಟ್ ನೀವು ನಡೆಯಂಗಿಲ್ಲ. ನಾನು ಏರೋಪ್ಲೇನ್ ತಡೆಯೋ ಶಕ್ತಿ ಇತ್ತು ನನಗೆ. ನಾನು ಹೋರಾಟಗಾರ. ಗೊತ್ತು ಚಂದ್ರಣ್ಣವ್ರೆ, ನೀವು ಹೋರಾಟಗಾರ, ಹುಟ್ಟು ಹೋರಾಟಗಾರರು. ನಿಮ್ ಹೆಸರು ಇಲ್ಲ, ಇಡೀ ರಾಜ್ಯಾದ್ಯಂತ ಚಲ್ರಿ. ನಾನು ಅವನಿಗೆ ನಿಮ್ಗೆ ಏನ್ ಬೇಕಾದ ಹೇಳ್ತಾ ಇಲ್ವಾ? ಈಗ ಬಿಟ್ಟಿದೆ, ನಿಮ್ ಜೊತೆನೆ ಕರ್ಕೊಂಡೋಗಿ ಇನ್ನೊಂದ್ಸತಿ ಮಾಡಬೇಡಿ ಅಂತ ನಾವು ಹೇಳಿದೀವಿ. ನೀವು ಅದಾಗಲ್ಲ. ಹೇಳ್ತಾ ಇಲ್ವಾ? ಕಳಿಸ್ತಾ ಇದೀವಲ್ಲ ನಿಮ್ ಜೊತೆ. ನೀವ್ ಕಳಿಸ್ತಾ ಇದೆಯಾ? ಚೆಲ್ಲಿ ಬಿಡು ಇದ್ರಿಗೆ. ಚೆಲ್ಲಿದ್ಮೇಲೆ ನಾವು ಕರ್ಕೊಂಡು ಹೋಗ್ತೀವಿ. ಅದನ್ನ ಚೆಲ್ಲಿ ಬಿಡಿ, ನಾವು ಬರ್ಕೊಡ್ತೀವಿ. ನಾನು ಅವರು ನಮ್ಮ ಮಕ್ಕಳಿದ್ದಂಗೆ. ಈಗ ಏನಾಯ್ತು? ಚೆಲ್ಲಿದ್ರೆ ಏನಾಯ್ತು? ಈಗ ಇವರೇ ಜೊತೆಗಿದ್ದಾಗ ಅದು ಇಟ್ಕೊಂಡು ಏನ್ ಪಾಪಿ ಆತಿಗೆ ಇಟ್ಕೊಂತೀರಿ. ಅವನ ಮೇಲೆ ಕೇಸ್ ಮಾಡ್ತೀರಿ. ಕಡ್ಡಿ ಮಾಡಿ ಅವ್ನು ಕೊಡ್ರಿ ಫಸ್ಟ್. ಬಿಡಲ್ಲ. ನಿಮ್ಗೂ ರೂಲ್ ಅಲ್ಲಿಲ್ಲ. ಅವನ್ನೆಲ್ಲ ಚೀಸ್ ಮಾಡಿ ನಿಮ್ಗೂ ರೂಲ್ ಇಲ್ಲ. ಕರ್ತವ್ಯ ಒಂದೇ ನಿಮ್ಗಿರೋದು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಜಗದೀಶ್. ಈಗ ಫೋನ್ ಸಂಪರ್ಕದಲ್ಲಿ ಜಗದೀಶ್. ಈಗ ರೈತರು ಅಬಕಾರಿ ಇಲಾಖೆ ಅಧಿಕಾರಿಗಳ ಮಧ್ಯೆ ಈ ವಿಚಾರವಾಗಿ ಮಾತಿನ ಚಕಮಕಿ ನಡೆದಿದ್ದು. 30 ವರ್ಷದಿಂದ ನೀರ ಇಳಿಸ್ತಿದಾರಂತವ್ರು. ಅಬಕಾರಿ ಅಧಿಕಾರಿಗಳು ಲೇಟಾಗಿ ಎಚ್ಚೆತ್ಕೊಂಡ್ರ ಅಥವಾ ಈ ಹೇಳುವಂತ ಪರಿ ಸರಿ ಇರ್ಲಿಲ್ವಾ? ಏನಾಯ್ತು ಅಸಲಿಗೆ ಅಂತ? ಶ್ರೀಪಾದ್, ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿ ತಾಲೂಕಿನ ಉಳಿಯಾರು ಬಳಿ ಇರತಕ್ಕಂಥ ಕಂಪನಹಳ್ಳಿ ಗ್ರಾಮ ಇದೆ. ಈ ಗ್ರಾಮದ ರೈತ ಅಂತಹ ಈರಣ್ಣ ಅವರು ಕಳೆದ ಒಂದು 30 ವರ್ಷದಿಂದ ತಮ್ಮ ತೋಟದಲ್ಲಿ ನೀರನ್ನ ಇಳಿಸುವಂತ ಕೆಲಸವನ್ನ ಕೂಡ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ನಿನ್ನೆ ಏಕಾಏಕಿಯಾಗಿ ಇವರು ಅಬಕಾರಿ ಇಲಾಖೆ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೂಡ ಕೊಡ್ತಾರೆ. ಕೊಟ್ಟು ನೀರ ಇಳಿಸ್ತಿದ್ದಂತ ರೈತರನ್ನ ಬಂಧಿಸಕ್ಕೆ ಮುಂದಾಗ್ತಾರೆ. ಈ ಒಂದು ವೇಳೆಯಲ್ಲಿ ರೈತರು ಹಾಗೂ ಮತ್ತೆ ಅಬಕಾರಿ ಇಲಾಖೆ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿರ್ತಕ್ಕಂಥದ್ದು. ಆತ ಏನು ನಿನ್ನೆ ಮೊನ್ನೆಯಿಂದ ನಡೆಸ್ತಾ ಇಲ್ಲ, ಕಳೆದ 30 ವರ್ಷದಿಂದಲೂ ಕೂಡ ಆ ನೀರವನ್ನು ಇಳಿಸುವಂತ ಕೆಲಸವನ್ನು ಕೂಡ ಮಾಡ್ಕೊಂಡ್ ಬಂದಿದ್ದಾರೆ. ಇವ್ರನ್ನ ನೀವು ಬಂಧಿಸುವಂತ ಕೆಲಸ ಮಾಡಬಾರ್ದು ಅಂತೇಳಿ ರೈತ ಮುಖಂಡರು ಅಬಕಾರಿ ಇಲಾಖೆ ಅಧಿಕಾರಿಗಳ ವಾಹನವನ್ನು ತಡೆದು ಅವರಿಗೆ ಒಂದು ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ವೇಳೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಮತ್ತೆ ರೈತರ ಮುಖಂಡರ ನಡುವೆ ಒಂದು ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಈ ವೇಳೆ ಅಧಿಕಾರಿಗಳು ಕೂಡ ಹೇಳ್ತಾರೆ, ನೀವು ಕರ್ತವ್ಯಕ್ಕೆ ಅಡ್ಡಿಯನ್ನ ಪಡಿಸ್ತಾ ಇದ್ರೆ, ಹೀಗಾಗಿ ನಿಮ್ಮಲ್ಲಿ ಒಂದು ದೂರನ್ನು ಕೂಡ ದಾಖಲಿಸಬೇಕಾಗುತ್ತೆ ಅಂತ. ಕೂಡಲೇ ರೈತರು ಕೂಡ ಸಾಕಷ್ಟು ಆಕ್ರೋಶನ ಹೊರಹಾಕಿ ರೈತರು ಏನು ಬಂಧಿಸಿರ್ತಕ್ಕಂಥ ರೈತರನ್ನ ಬಿಟ್ಟು ಹೋಗ್ಲೇಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಂತ ಒಂದು ಸಂದರ್ಭದಲ್ಲಿ ಬಂಧಿಸಿದಂತ ರೈತರನ್ನ ಬಿಟ್ಟು ಹೋಗುವಂತ ಕೆಲಸವನ್ನ ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಮಾಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಘಟನೆ ನೋಡಿದ್ರೆ ಆತ ಏನು 30 ವರ್ಷಗಳಿಂದಲೂ ಕೂಡ ನೀರವನ್ನು ಇಳಿಸುವಂತ ಕೆಲಸವನ್ನು ಕೂಡ ಮಾಡ್ಕೊಂಡ್ ಬರ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ಈಗ ಎಚ್ಚೆತ್ಕೊಂಡಿರುವಂತದ್ದು ನಿಜಕ್ಕೂ ಕೂಡ ಏನೋ ಒಂದ್ ಕಡೆ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂತದ್ದು ಸ್ಪಷ್ಟವಾಗಿ ಕಾಣುತ್ತೆ ಅಂತ ಹೇಳಬಹುದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.